ಜೀವನನ ನಿಂತರ ತುಂಬಾ ಲೈಟ್ ಆಗಿ ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು. ಎಲ್ಲವೂ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕಂತಿಲ್ಲ. ಅಂಡ್ ಈ ವೇದಿಕೆಯಲ್ಲಿ ನಾನ್ ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ನಿನ್ನಿಂದ ಒಂದು ಪಾಠ ನಾನು ಕಲ್ತೀನಿ. ಎಸ್, ಈ ಒಂದು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ಈ ಒಂದು ಸಂದರ್ಭದ ಪ್ರೋಮೋ ಏನ್ ಬಿಟ್ಟಿದ್ದಾರೆ, ಈ ಒಂದು ವಿಡಿಯೋ ನಿಜವಾಗ್ಲೂ ಎಮೋಷನಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ಬಿಡ್ತು. ಯಾಕೆಂದ್ರೆ ಅಶ್ವಿನಿ ಗೌಡ ಅವರ ಬಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಅದು. ಯಾಕೆಂದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಆಕೆಯ ಏನು ನಾನು ಅನ್ನೋ ನಾನತ್ವ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ದುರಂಕಾರ ಆಗಿರ್ಬೋದು, ಆಯ್ತಾ, ಇದೆಲ್ಲವೂ ಎದ್ದು ಕಾಣ್ತಾ ಇತ್ತು. ಆದ್ರೆ ಇವತ್ತು ನಿಜವಾಗ್ಲೂ ಗಿಲ್ಲಿಯಿಂದ ಒಂದು ಪಾಠವನ್ನ ಕಲ್ತಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕೆ ಥ್ಯಾಂಕ್ಸು ಕೂಡ ಹೇಳ್ತಾ ಇದ್ದಾರೆ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು. ಅದೇನು ಅಂತ ಅಂದ್ರೆ, ಜೀವನನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಾನೇ ಎಲ್ಲ ನಂದೇ ಎಲ್ಲ ಅಂತ ಅಹಂಕಾರ, ದುರಹಂಕಾರ, ಮದ, ಮಸ್ತರಿಯ ಇದೆಲ್ಲದರಿಂದ ಬಾಳಿ ಬದುಕೋಕ್ಕಿಂತ ಗಿಲ್ಲಿ ನಿನ್ ರೀತಿ ಸಿಂಪಲ್ ಆಗಿ ಜೀವನನ ತಗೊಂಡು ಎಂಜಾಯ್ ಮಾಡಬಹುದು, ಅದನ್ನ ನಾನು ನಿನ್ನಿಂದ ಕಲ್ತಿದ್ದೀನಿ ಗಿಲ್ಲಿ, ನಿನ್ಗೆ ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಗಿಲ್ಲಿ ಅಂದ್ಬಿಟ್ಟು ಆಕ್ಚುಲಿ ತುಂಬಾ ಒಂದು ಎಮೋಷನಲ್. ನನ್ಗಂತೂ ಇದು ಸಿಕ್ಕಾಪಟ್ಟೆ ಕಳೆದೋಗ್ಬಿಟ್ಟೆ ಅವರ ಒಂದು ಈ ಒಂದು ಏನು ಪಾಠ ಕಲ್ತ್ಕೊಂಡಿದಾರೋ ಗಿಲ್ಲಿಯಿಂದ. ಅದಕ್ಕೆ ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ದಿನಗಳಿಂದ ನಾನು ಇದನ್ನೇ ಆಕ್ಚುಲಿ ನಾನು ನೋಡ್ತಾ ಇದ್ದಿದ್ದು. ಏನು ಅಂತಂದ್ರೆ, ಇವರು ಪ್ರತಿಯೊಂದಕ್ಕೂ ಅಂದ್ರೆ ಏನೇ ಒಂದು ಚಿಕ್ಕ ತಪ್ಪುಗಳಾದ್ರೂ ನೀ ತಪ್ಪು ಮಾಡ್ಬಿಟ್ಟೆ, ಆಗ ಮಾಡ್ಬಿಟ್ಟೆ, ಈಗ ಮಾಡ್ಬಿಟ್ಟೆ ಅಂತ ಏನ್ ದೊಡ್ಡ ಮಟ್ಟದಲ್ಲಿ ಒಂದು ಅಹಂಕಾರ, ದುರಹಂಕಾರ, ನಾನೇ ನಂದೇ ಅಲ್ಲ, ನನಗೆ ತಪ್ಪು ಮಾಡ್ತಾ ಇದೆಯಾ ಅನ್ನುವ ರೀತಿ ಪ್ರತಿಬಿಂಬಿಸ್ಕೊಳ್ತಾ ಇದ್ರು ಅಶ್ವಿನಿ ಗೌಡ ಅವರು. ಆದ್ರೆ ಗಿಲ್ಲಿ ಎಲ್ಲವನ್ನು ಕೂಡ ಸಿಂಪಲ್ ಆಗಿ ಮಾಡ್ತಾ ಇದ್ದ. ಆಕ್ಚುಲಿ ಇದಕ್ಕೆ ಒಂದು ಪಾಠ ಆಗ್ಬೇಕಾಗಿತ್ತು, ಅದು ಕೊನೆಗಳಿಗಲೇ ಆಗಿದೆ. ಅದರ ಒಂದು ಅರಿವು ಆಕ್ಚುಲಿ ಈಗ ಅಶ್ವಿನಿ ಗೌಡ ಅವರಿಗೆ ಬಂದಿದೆ, ಒಂದು ಪಾಠವನ್ನು ಕೂಡ ಕಲ್ತಿದ್ದಾರೆ. ಎಸ್, ಇದೇ ನಿಜವಾದ ಬಿಗ್ ಬಾಸ್ ಪಾಠ, ಇದೇ ನಿಜವಾದ ಬಿಗ್ ಬಾಸ್ ಕಲಿಸ್ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅನ್ನೋದು ನನಗೆ ಇವತ್ತು ಅರಿವಾಯ್ತು. ಆಮೇಲೆ ಇನ್ನೊಂದು ಕಡೆ ಗಿಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮ್ಗೆ ಮಾತಿನ ಬರದಲ್ಲಿ ಎಲ್ಲೋ ಹೋಗೆ ಬಾರೆ ಅಂತ ಅಂದ್ಬಿಟ್ಟೆ, ವಯಸ್ಸಲ್ಲಿ ನೀವು ದೊಡ್ಡವರಿದ್ರಿ, ನಾನು ಅನ್ಬಾರ್ದಾಗಿತ್ತು. ಅದು ಕೂಡ ಒಂದು ಪಾಠನೇ. ಆಕ್ಚುಲಿ ಗಿಲ್ಲಿ ಕಲ್ತಿರ್ತಕ್ಕಂಥದ್ದು ಒಂದು ಪಾಠನೇ. ದೊಡ್ಡವ್ರಿಗೆ ಹೇಗೆ ಮರ್ಯಾದೆಗಳು ಕೊಡಬೇಕು, ಗೌರವಗಳು ಕೊಡಬೇಕು. ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ, ಈಗಿನ ಕಾಲದಲ್ಲಿ ದೊಡ್ಡವ್ರಿಗೆ ಮರ್ಯಾದೆಗಳು, ಗೌರವ ಕೊಡೋದು ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲ ನಾನೇ ನಂದೇ ಎಲ್ಲ ಅನ್ನೋ ಅಹಂಕಾರ, ದುರಹಂಕಾರಗಳೇ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಕಾಲದಲ್ಲೂ ಕೂಡ ಗಿಲ್ಲಿ ತನ್ನ ತಪ್ಪನ್ನ ತಿದ್ಕೊಂಡು ಇಲ್ಲಿ ಆಕ್ಚುಲಿ ಅದಕ್ಕೂ ಕೂಡ ನಾನು ಮಾಡಿದೆಲ್ಲೋ ತಪ್ಪಾಯಿತು ಅಂತ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದಾನೆ. ಎಸ್, ಇವಾಗ ಒಂದು ಬಿಗ್ ಬಾಸ್ ನಿಜವಾಗ್ಲೂ ಅರ್ಥಪೂರ್ಣ ಆಯಿತು. ಇದು ಒಂದು ಕಡೆಯಿಂದ ನೋಡಿದ್ರೆ ಓಕೆ ಅಂತ ಅನ್ಸುತ್ತೆ, ಇನ್ನೊಂದು ಕಡೆಯಿಂದ ನಾವು ನೋಡಿದಾಗ ಎಲ್ಲೋ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ತುಂಬಾ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ, ಗಿಲ್ಲಿ ಅವರನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ತಳ್ಳುವಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎಲ್ಲೋ ಅಶ್ವಿನಿ ಗೌಡ ಅವರನ್ನು ಗೆಲ್ಸೋಕೆ ಈ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ಅನ್ನೋಂತ ನಮಗೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಈಗ ನೀವು ನೋಡಿರ್ಬೋದು ಹೊರಗಡೆ ಯಾವ್ಯಾವ ರೀತಿ ಟ್ರೋಲ್ಗಳು ನಡೀತಾ ಇದೆ ಅಂತ. ನಾರಾಯಣ ಗೌಡ್ರೆ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೆಲ್ಸೋಕೆ. ಸುದೀಪ್ ಅವರ ಬಳಿ ಹೋಗಿದ್ದಾರೆ, ಬಿಗ್ ಬಾಸ್ ಅವರ ಬಳಿ ಹೋಗಿದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನ ಆಕ್ಚುಲಿ ಉಪಯೋಗಿಸಿಕೊಂಡು ಅಶ್ವಿನಿ ಗೌಡ ಅವರನ್ನ ಗೆಲ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗಿಲ್ಲಿ ಅಂತ ಒಬ್ಬ ಬಡ ಹುಡುಗ ಆಕ್ಚುಲಿ ಗೆಲ್ಲೋಕೆ ಅಂತ ಅಧಿಕಾರ ಇರತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದು ಆಕ್ಚುಲಿ ಹೊರಗಡೆ ನಡೀತಾ ಇರ್ತಕ್ಕಂಥ ಟ್ರೋಲು. ನಿಜವಾಗ್ಲೂ ಇದೆಲ್ಲದಕ್ಕೂ ಒಂದು ಉತ್ತರ ಬಿಗ್ ಬಾಸ್ ಅವರೇ ಕೊಡಬೇಕು. ಒಂದ್ ವೇಳೆ ಅಶ್ವಿನಿ ಗೌಡ ಅವ್ರು ಗೆದ್ದುಬಿಟ್ರೆ ಆಕ್ಚುಲಿ ಏನ್ ಜನ ಹೊರಗಡೆ ಟ್ರೋಲ್ ಮಾಡ್ತಾ ಇದಾರೋ, ಹೇಳ್ತಾ ಇದಾರೋ ಗಿಲ್ಲಿ ಅವರ ಅಭಿಮಾನಿಗಳು, ಅದೇ ಸತ್ಯ ಆಗ್ಬಿಡುತ್ತೆ. ಒಂದು ವೇಳೆ ಗಿಲ್ಲಿ ಗೆದ್ರೆ ಒಂದು ಒಳ್ಳೆತನ ಗೆಲ್ತು, ಒಂದು ನ್ಯಾಯ ಗೆಲ್ತು, ಒಂದು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕರ್ಮಭೂಮಿ ನಮ್ದು ಅನ್ನೋದು ಒಂದು ಪ್ರೂವ್ ಆಗೋಯ್ತು ಅನ್ನೋದು ಗೆಲ್ಲುತ್ತೆ. ಎಸ್, ಇದೆಲ್ಲದಕ್ಕೂ ನಮಗೆ ನಿಜವಾದ ಉತ್ತರ ಸಿಗ್ತಕ್ಕಂಥದ್ದು ಭಾನುವಾರ ಕಾಯ್ದು ನೋಡೋಣ. ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ನಮಸ್ಕಾರ.